ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನ ತಿಳ್ಕೊಳ್ಳೋಣ. ರುಧಿರ್ गाढ़ भरी भरी जम्यो ऊपर धूरी उड़ाई जनु अंगार रासिन्ह पर मृतक धूम रहियो छाई घायल बीर बिराज ही कैसे कुसुमित किम सुख के तरु जैसे लक्ष्मण मेघनाद द्वौ जोधा भीरहि परस्पर करि अति क्रोधा एक ही एक सकई नहीं जीती निसिचर छल बल करई अनीति क्रोधवंत तब भयऊ अनंता भंजेऊ रथ सारथी तुरंता नाना विधि प्रहार कर शेषा राक्षस भयऊ प्राण अवशेषा रावण सुत निज मन अनुमाना संकट भयऊ हरिहि मम प्राणा भीर घातिनी छाडिसी सांगी तेज पुंज लक्ष्मण उर लागी मरुछा भई शक्ति के लागे तब चली गयವು ನಿಕಟ ಭಯ ತ್ಯಾಗೆ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ವಾನರರು ಮತ್ತೆ ರಾಕ್ಷಸರು ಇಬ್ಬರ ಕಾಳಗ ಬಹಳ ಜೋರಾಗಿ ನಡೀತಾ ಇತ್ತು. ವಾನರರು ಬಹಳ ಕಿರ್ಚ್ತಾ ಎಲ್ರೂ ಕೂಡ ಕೊಲ್ತಾ ಇದ್ದಾರೆ. ಇದನ್ನ ನೋಡಿ ದೇವತೆಗಳು ಬೆರಗಾಗಿ ನೋಡ್ತಾ ಇದ್ರು. ಅವರಿಗೆ ಒಂದ್ಸರಿ ಬೇಜಾರು ಮತ್ತೆ ಒಂದ್ಸರಿ ಖುಷಿ ಆಗ್ತಾ ಇದೆ. ಸೊ ಅಲ್ಲಿ ಹಳ್ಳ ಮತ್ತೆ ಹೊಂಡಗಳಲ್ಲಿ ತುಂಬೋಗಿರುವಂತ ರಕ್ತ ಹೆಪ್ಪುಗಟ್ತಾ ಇತ್ತು. ಅಂದ್ರೆ ಅಷ್ಟು ರಾಕ್ಷಸರು ಸತ್ತು ಹೋಗಿದ್ದಾರೆ. ಅವರಿಂದ ಸುರದಂತ ರಕ್ತಗಳೆಲ್ಲ ಹೊಂಡಗಳಲ್ಲಿ ತುಂಬಿತ್ತಲ್ಲ, ಅದೆಲ್ಲ ಹೆಪ್ಪುಗಟ್ತಾ ಐತೆ. ಆಮೇಲೆ ಅದರ ಮೇಲೆ ಧೂಳು ತುಂಬಿ ಅದು ಕೆಂಡದ ರಾಶಿಯ ಮೇಲೆ ಬೂದಿ ಕವಿದಿರೋ ಹಾಗೆ ಕಾಣ್ತಾ ಇತ್ತು. ಗಾಯಗೊಂಡಿರುವಂತ ವೀರರು ಅರಳಿನಿಂತ ಮುತ್ತುಗದ ಮರಗಳ ಹಾಗೆ ಕಾಣ್ತಾ ಇದ್ವು. ಅಂದ್ರೆ ಎಲ್ಲೆಲ್ಲಿ ಹೇಗೆ ಅಲ್ಲೆಲ್ಲ ಸತ್ತಿರೋರು ಮತ್ತೆ ಯಾರ್ಯಾರಿಗೆ ಗಾಯಗಳಾಗಿದೆ ಅವರೆಲ್ಲ ಹೇಗೆ ಕಾಣ್ತಾ ಇದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ. ಆ ರಕ್ತ ಎಲ್ಲ ತುಂಬ್ಕೊಂಡು ಹೆಪ್ಪುಗಟ್ಟಿದೆ, ಅದ್ರ ಮೇಲೆ ಧೂಳು ಕೂತಿರೋದು, ಕೆಂಡದ ಮೇಲೆ ಬೂದಿ ಮುಚ್ಚದಾಗಿದೆ. ಇನ್ನ ಗಾಯಗೊಂಡಿರುವಂತ ವೀರರು ಹೇಗ್ ಕಾಣಿಸ್ತಾ ಇದ್ರು ಅಂತಂದ್ರೆ ಮುತ್ತುಗದ ಹೂ ಹರಳಿದ್ರೆ ಹೇಗ್ ಕಾಣಿಸ್ತಾ ಇತ್ತು ಆ ರೀತಿ. ಮತ್ತೆ ಲಕ್ಷ್ಮಣ ಮತ್ತೆ ಮೇಘನಾಥ ಇಬ್ರೂ ಕೂಡ ಯೋಧರು. ಅವರು ತುಂಬಾ ಕೋಪ ಮಾಡ್ಕೊಂಡು ಒಬ್ರ ಮೇಲೆ ಇನ್ನೊಬ್ರು ಬೀಳ್ತಾರೆ. ಈಗ ಇವರಿಬ್ರು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರನ್ನೂ ಗೆಲ್ಲೋದಕ್ಕೂ ಆಗಲ್ಲ, ಸೋಲ್ಸೋದಕ್ಕೂ ಆಗಲ್ಲ. ಯಾಕಂದ್ರೆ ಇಬ್ರು ಸರಿಸಮಾನವಾದಂತಹ ಯೋಧರು. ರಾಕ್ಷಸನಾದಂತಹ ಮೇಘನಾಥ ಏನ್ ಮಾಡ್ದ, ಮೋಸವನ್ನ ಮತ್ತೆ ಅಧರ್ಮವನ್ನ ಅವಲಂಬಿಸ್ಕೊಂಡು ಮಾಯ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಭಗವಂತ ಅನಂತನಾದಂತಹ ಲಕ್ಷ್ಮಣ, ಅವನು ಸ್ವಯಂ ಭಗವಂತ ಅನಂತ, ಅವನಿಗೆ ರೋಷ ವೇಷ ಎಲ್ಲ ಬಂದು ಇಂದ್ರಜಿತುವಿನ ರಥವನ್ನ ಅವನು ಭಸ್ಮ ಮಾಡ್ಬಿಡ್ತಾನೆ. ಅವನಿಗೆ ಎಷ್ಟು 1-2 ನಿಮಿಷ ಪ್ರಳಯವನ್ನೇ ಮಾಡುವಂಥವನು. ಇನ್ನು ಇಂದ್ರಜಿತ್ ಯಾವ ವಿಷಯ, ಅವನ ರಥನೆಲ್ಲ ಭಸ್ಮಗೊಳಿಸ್ಬಿಡ್ತಾನೆ. ಅದರಿಂದ ಏನಾಯ್ತು, ಅವನ ರಥ ಸುಟ್ಟು ಹೋಗುತ್ತೆ, ಸಾರಥಿ ಕೂಡ ಕತ್ತರಿಸಿ ಹೋಗಿ ತುಂಡು ತುಂಡಾಗಿ ಬಿದ್ದು ಹೋಗ್ತಾನೆ. ಆಮೇಲೆ ಅವನ ಒಂದು ಪ್ರಹಾರದಿಂದ, ಅಂದ್ರೆ ಈಗ ಈ ರೀತಿ ಆದಾಗ ಇಂದ್ರಜಿತು ಪ್ರಾಣ ಮಾತ್ರ ಉಳ್ಕೊಂಡಿತ್ತು. ಹೇಗೋ ಏನೋ ಅವನು ತಪ್ಪಿಸ್ಕೊಳ್ತಾನೆ. ಈಗ ನನಗೆ ತೀವ್ರ ಸಂಕಟ ಪರಿಸ್ಥಿತಿ ಎದುರಾಗಿದೆ, ಇವನ ಕೈಯಿಂದ ನನ್ನ ಪ್ರಾಣ ಅಂತೂ ಉಳಿಯೋದಿಲ್ಲ ಅಂತ ಅವನು ಯೋಚನೆ ಮಾಡ್ತಾನ. ಅವನಿಗೆ ಗೊತ್ತಾಗ್ಬಿಡುತ್ತೆ ಲಕ್ಷ್ಮಣನ ಒಂದು ಬಲ ಎಷ್ಟಿದೆ ಅಂತ. ಹಾಗೇನೆ ಹನುಮಂತನ ಬಲ ಗೊತ್ತಾಗಿ ಅವನು ಹನುಮಂತನ ಮುಂದೆನೆ ಹೋಗೋದಿಲ್ಲ. ಈಗ ಇಲ್ಲಿ ಲಕ್ಷ್ಮಣನ ಒಂದು ಬಲ ಏನು ಅನ್ನೋದು ಗೊತ್ತಾಯ್ತು. ಈ ರೀತಿ ನಾನಿದ್ರೆ ನನ್ನ ಪ್ರಾಣ ಉಳಿಯೋದಿಲ್ಲ ಅಂತ ಯೋಚನೆ ಮಾಡಿ ರಾವಣ ಮಗ ಏನ್ ಮಾಡ್ತಾನೆ, ವೀರಘಾತಿನಿ ಅನ್ನುವಂತ ಒಂದು ಶಕ್ತಿಯಾಯುಧವನ್ನ ಪ್ರಯೋಗ ಮಾಡ್ತಾನೆ. ತೇಜೋ ರಾಶಿಯಾದಂತಹ ಆ ಶಕ್ತಿಯಾಯುಧ ಇದೆಯಲ್ಲ, ಅದು ಲಕ್ಷ್ಮಣನ ಎದೆಗೆ ತಗ್ಲತ್ತೆ. ಶಕ್ತಿ ತಗ್ಲಿದ ತಕ್ಷಣ ಏನಾಯ್ತು, ಲಕ್ಷ್ಮಣ ಮೂರ್ಛಿತನಾಗ್ತಾನೆ. ಆಗ ಮೇಘನಾಥ ನಿರ್ಭಯನಾಗಿ ಅವನ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿವರೆಗೂ ಲಕ್ಷ್ಮಣನ ಹತ್ರ ಸುಳಿಯೋದಕ್ಕೂ ಅವನಿಗೆ ಧೈರ್ಯ ಇರಲಿಲ್ಲ. ಈಗ ಆ ಒಂದು ಬಾಣ ತಗಲಿ ಅವನು ಮೂರ್ಛೆ ಹೋಗಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾದ್ಮೇಲೆ ಅವನು ಆಗ ನಿರ್ಭಯನಾಗಿ ಅವನು ಲಕ್ಷ್ಮಣನ ಹತ್ರಕ್ಕೆ ಹೋಗ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.